ಇವರು ಸಂವಿಧಾನದ ವಿರುದ್ಧ ಕೆಲಸ ಮಾಡ್ತಾರೆ. ಸಂವಿಧಾನದಲ್ಲಿ ಏನೇನು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ, ಗಾಂಧೀಜಿ ಒಪ್ಕೊಂಡಂಥದ್ದು, ವಲ್ಲಭಭಾಯಿ ಪಟೇಲ್ ಒಪ್ಕೊಂಡಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರನ ಸಂವಿಧಾನ ತಯಾರು ಮಾಡಿದ್ದು, ಆ ಸಲಹೆಗಳ ಮೇಲೆ ಅದಕ್ಕೆ ಇವರು ಸರ್ವನಾಶ ಮಾಡಲಿಕ್ಕೆ ಇವತ್ತು ಹೊಂಟಿದೆ. ನರೇಗಾ ಯೋಜನೆ ಅಂತ ಯೋಜನೆ, ನಾನು ಲೇಬರ್ ಮಿನಿಸ್ಟರ್ ಇದ್ದಾಗ ಅನೇಕ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿದ್ದೆ. G20 ಕಂಟ್ರೀಸ್, ಮಿನಿಮಮ್ ಏನಿಲ್ಲ ಅಂದ್ರೂ 14 ರಾಷ್ಟ್ರಗಳಿಗೆ ನಾವು ಹೋಗಿದ್ದೆ. ಅವರೆಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇದ್ರ ಬಗ್ಗೆ, ಇಂಥ ನಂಬಲ್ಲಿಲ್ಲ ಅಂತೇಳಿ. ಅದು ಟರ್ಕಿ ಇರ್ಬೋದು, ಈ ನಮ್ಮ UK, US, ಇಟಲಿ, ಜರ್ಮನಿ, ಬ್ರಾಝಿಲ್, ಇಲ್ಲೆಲ್ಲ ಹೋಗಿದ್ದೀನಿ. ಸೊ ಅವರ ಪುನಃ ಈ ಬಡವರಿಗೆ ಗುಲಾಮಗಿರಿಯಲ್ಲಿ ಇಡಬೇಕು ಅಂತಕ್ಕಂಥ ಪ್ರಯತ್ನ ಅವ್ರದ್ದು ನಡೆದಿದೆ. ಗುಲಾಮಗಿರಿಯಲ್ಲಿ ಯಾಕೆ ಹೇಳ್ತೀನಿ ಅಂದರೆ, ನೀವಿಂಥ ರೈಟ್ ಟು ವರ್ಕ್ ತೆಗೆದಾಗ ನ್ಯಾಚುರಲಿ ಅವರು ಶ್ರೀಮಂತರ ಹತ್ರ ಹೋಗಿ ಅವ್ರ ಪಾದಕ್ಕೆ ಬೀಳ್ಬೇಕು ಅವನು, ಈ ರಾಶಿಗಳಾದ ಮೇಲೆ ಅಥವಾ ಕೆಲಸ ಇಲ್ಲದಾಗ. ಸೊ ಇದು ಒಂದು. ಆಮೇಲೆ ಈ ಅಟಾಮಿಕ್ ಎನರ್ಜಿದು ಏನು ಮಾಡ್ದ, ಅವ ಹೆದರ್ಸಲಾದ್ರು ಟ್ರಂಪು ಟ್ಯಾರಿಫ್ ಹೆಚ್ಚಿಗೆ ಮಾಡ್ಕೋತ ಹೋಗ್ತಾನೆ. ಅದನ್ನು ಅವನಿಗೆ ತೃಪ್ತಿಪಡಿಸ್ಬೇಕು ಅಂಥೇಳಿ ಇದು ಅಟಾಮಿಕ್ ಎನರ್ಜಿ ಪ್ರೈವೇಟ್ ಜನರಿಗೆ ಹಾಕ್ಲದ. ನಾಳೆ ಅವ ಅದಾನಿ ಅಂತವರಿಗೆ ಕೈಯಲ್ಲಿ ಕೊಟ್ಟು, ನೀವು ಅಟೋಮ್ ಬಾಂಬು ಇವು ತಯಾರು ಮಾಡ್ತಕ್ಕಂಥದ್ದು, ಇದು ಮಾಡ್ತಕ್ಕಂಥದ್ದು, ಅಥವಾ ಎಲೆಕ್ಟ್ರಿಸಿಟಿ ಹೆಸರಿನ ಮೇಲೆ ಇಂಥ ಪಬ್ಲಿಕ್ ಸೆಕ್ಟರ್ ಬಿಟ್ಟು ಪ್ರೈವೇಟ್ ಸೆಕ್ಟರ್ ಕೊಟ್ಟರೆ ದೊಡ್ಡ